ನಿಮ್ಮ ಟೊಮೆಟೊ ಬೆಳೆಯಲ್ಲಿ ಇಳುವರಿ ಬರ್ತಾ ಇಲ್ವಾ, ನೀವು ಎಷ್ಟೇ ಗೊಬ್ಬರ ಕೊಟ್ಟರು ವರ್ಕ್ ಆಗ್ತಿಲ್ವಾ, ಹಾಗಾದ್ರೆ ಈ ವಿಡಿಯೋ ನೋಡಿ. ಯಾಕಂದ್ರೆ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬೆಡ್ ಪ್ರಿಪರೇಷನ್ ಕ್ಲೀನ್ ಮಾಡ್ತಿಲ್ಲ. ಯಾಕಂದ್ರೆ ಮನೆಗೆ ಫೌಂಡೇಶನ್ ಯಾವ ತರ ಬೇಸ್ ಮಟ್ಟ ಅದೇ ತರ ನೀವು ಸಸಿ ಟೊಮೊಟೊ ಹಾಕೋದಕ್ಕೂ ಮುಂಚೆ ನೀವು ಏನೇನ್ ಪ್ರಿಪೇರ್ ಮಾಡ್ತೀರಾ ಬೆಡ್ ಒಳಗಡೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೋಣ ಬನ್ನಿ. ಈ ತಿಪ್ಪೆ ಗೊಬ್ಬರ ಬರುತ್ತಲ್ಲ ಅದನ್ನ ನೀವು ಚೆನ್ನಾಗಿ ಕೊಳತಿರೋ ಗೊಬ್ಬರನ ಯೂಸ್ ಮಾಡಬೇಕು. ಅದನ್ನ ನೀವು ಯಾವ ತರ ಬೆಡ್ ಪ್ರಿಪರೇಷನ್ ಮಾಡ್ಬೇಕಂದ್ರೆ ಸಾಕಷ್ಟು ರೈತರ ಮಾತ್ರ ಎಲ್ಲಿ ನೀವು ಇದ್ ಮಾಡ್ತೀರಾ ತಪ್ಪು ಮಾಡ್ತೀರಾ ಅಂದ್ರೆ ಡೈರೆಕ್ಟ್ ಬೆಡ್ ಹೊಡಿಸ್ಬಿಟ್ಟು ಅದ್ರೊಳಗಡೆ ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ಗೊಬ್ಬರ ಮತ್ತೆ ಗೌರ್ಮೆಂಟ್ ಗೊಬ್ಬರ ಹಾಕ್ಬಿಟ್ಟು ಸಸಿ ಇಡ್ತಾ ಇದಾರೆ. ರೈತರು ಎಲ್ಲಿ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಬೆಡ್ ನಾರ್ಮಲ್ ಆಗಿ ಹೊಡೆದ್ಬಿಟ್ಟು ಅದ್ರೊಳಗಡೆ ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ಒಂದೇ ಜಾಗದಲ್ಲಿ ತಿಪ್ಪೆ ಗೊಬ್ಬರಗಳು ಸೆಂಟರ್ ಅಲ್ಲಿ ಅದಕ್ಕೆ ಗೌರ್ಮೆಂಟ್ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಬೆಡ್ ಮುಟ್ತಾ ಇದಾರೆ. ಆದ್ರೆ ನಿಮ್ಗೆ ಪಕ್ಕ ಬೆಡ್ ಪ್ರಿಪರೇಷನ್ ಮಾಡೋದು ಯಾವ ತರ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಒಂದು ಬೆಡ್ ಹೊಡೆಯೋ ನಿಮ್ಗೆ ಮುಂಚೆನೇ ಐಡಿಯಾ ಇರ್ಬೇಕು ಎಲ್ಲಿ ಹೋಗುತ್ತೆ ಸಾಲು ಅಂತ. ಅಲ್ಲಿ ಒಂದ್ 3 ಅಡಿ 60 ತಿಪ್ಪೆ ಗೊಬ್ಬರನ ಮತ್ತೆ ಈ SSP ಬಂದ್ಬಿಟ್ಟು ಫಾಸ್ಫರಸ್ ಅಂತಾರೆ ಅದು ಮತ್ತೆ ಪೊಟ್ಯಾಶ್ ಅವನ್ನೆಲ್ಲ ಮಿಕ್ಸ್ ಮಾಡಿ ಹಾಕಂಗಿದ್ರೆ ಹಾಕ್ಬೋದು. ಹಾಕ್ಬಿಟ್ಟು ಮತ್ತೆ ಈ ಸೀವಿಡ್ ಎಕ್ಸ್ಟ್ರಾಕ್ಟ್ ನಾವು ಇವು ಬರ್ತಾವ ಗ್ರಾನ್ಯೂಲ್ಸ್ ಅವನ್ನೆಲ್ಲ 3 ಅಡಿ 60 ನೀವು ಬೆಡ್ ಹೊಡೋದಕ್ಕೂ ಮುಂಚೆನೆ ನಾರ್ಮಲ್ ಬೇಸಾಯ ಮಾಡಿಸ್ಬಿಟ್ಟು ರೋಟ್ ಹೊಡ್ಸೋದಕ್ಕೂ ಮುಂಚೆನೆ ಅಡ್ವಾ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ಬೇಕು ಬೆಡ್ ಹೊಡೆಯೋ ಸಾಲ್ ಇದ್ರಲ್ಲಿ. ಮತ್ತೆ ಆಮೇಲೆ ಅದ್ರ ಮೇಲೆ ನೀವು ರೋಟ್ ಹೊಡಿಸ್ಬೇಕು, ನೆಲದಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅವಾಗ ಏನಾಗುತ್ತೆ ಆ ತಿಪ್ಪೆ ಗೊಬ್ಬರ ಕಣ ಮತ್ತೆ ಇದು ಮಣ್ಣಿನ ಜೊತೆಗೂ ಮತ್ತೆ ಈ ತಿಪ್ಪೆ ಗೊಬ್ಬರ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಬೆಡ್ ತುಂಬಾ ರೋಟ್ ಹೊಡೆದಾಗ ಏನಾಗುತ್ತೆ ನೆಲದಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದೇ ಸಲ ನೀವು ಬೆಡ್ ಹೊಡಿಸಿದಾಗ ಅದು ಆ ಬೆಡ್ ತುಂಬಾ ತಿಪ್ಪೆ ಗೊಬ್ಬರ ಮತ್ತೆ ಗೊಬ್ಬರ ಎಲ್ಲ ಸೇರ್ಕೊಂಡಿರುತ್ತೆ. ಆದ್ರೆ ನೀವು ಒಂದೇ ಹತ್ರ ಆಗ್ತಾ ಇರ್ತೀರಲ್ಲ, ಒಂದೇ ಹತ್ರ ಆಗ್ತಾ ಏನಾಗುತ್ತಂದ್ರೆ ಅದು ರೂಟ್ ಏನ್ ಮಾಡುತ್ತೆ ತಿಪ್ಪೆ ಗೊಬ್ಬರ ಅಂದ್ರೆ ಇಷ್ಟ ಅದು ಎಲ್ಲಿ ಒಂದೇ ಸೆಂಟರ್ ಇರುತ್ತೆ ಅಲ್ಲಿ ಮಾತ್ರ ರೂಟ್ ಸಿಕ್ಕಾಪಟ್ಟೆ ಬರುತ್ತೆ. ಆದ್ರೆ ಬೆಡ್ ತುಂಬಾ ಕ್ಲೀನ್ ಆಗಿ ಸ್ಪ್ರೆಡ್ ಆಗಿರಲ್ಲ. ಈ ತರ ಮಿಕ್ಸ್ ಹೊಡೆದ್ಬಿಟ್ಟು ಹಾಕೋದ್ರಿಂದ ಅದು ರೂಟಿಂಗ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಅಂದ್ರೆ ನಂಬರ್ ಆಫ್ ರೂಟ್ಸ್ ಜಾಸ್ತಿ ಆಗುತ್ತೆ, ಬೆಡ್ ತುಂಬಾ ರೂಟ್ ಬಂದ್ಬಿಡುತ್ತೆ. ಅವಾಗ ನೀವು ಗೊಬ್ಬರ ಕೊಡೋದು ಅವೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ರೆ ನೀವು ಸೆಂಟ್ರಲ್ ಹೊಡ್ಸಿ ಇದಾದಾಗ ಅಲ್ಲಿ ಮಾತ್ರ ರೂಟ್ ಡೆನ್ಸಿಟಿ ಇರುತ್ತೆ, ಬೇರೆ ಕಡೆ ಎಲ್ಲೂ ಜಾಸ್ತಿ ಬಿರಲ್ದಿಲ್ಲ. ಯಾಕಂದ್ರೆ ತಿಪ್ಪೆ ಗೊಬ್ಬರ ಎಲ್ಲಿರುತ್ತೆ ಅಲ್ಲಿ ಮಾತ್ರ ರೂಟ್ ಸಿಕ್ಕಾಪಟ್ಟೆ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನ್ಯೂಟ್ರಿಯೆಂಟ್ ಅಬ್ಸರ್ಪ್ಷನ್ ಕಡಿಮೆ ಆಗುತ್ತೆ, ನಿಮ್ಗೆ ಇಳುವರಿ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ನೀವು ಇನ್ನ ಫುಲ್ ಕ್ಲೀನ್ ಆಗಿ ಇದ್ ಮಾಡ್ಬೇಕಂದ್ರೆ 20 ದಿನದ ಮುಂಚೆಲೆ ಸಸಿ ಹಾಕಿದ್ರೆ 20 ದಿನದ ಮುಂಚೆಲೆ ಈ ತರ ಎಲ್ಲ ಬೆಡ್ ಪ್ರಿಪೇರ್ ಮಾಡಿ ಅದ್ರೊಳಗಡೆ ನೀವು ಡ್ರಿಪ್ ಲೈನ್ ಹಾಕ್ಬಿಟ್ಟು ಬೆಡ್ ಮಾಡಿರ್ತಾರಲ್ಲ ಅದ್ರ ಮೇಲೆ ನೀವು ಡ್ರಿಪ್ ಲೈನ್ ಎಳಿಬೇಕಾಗತ್ತೆ. ನೀರು ಚೆನ್ನಾಗಿ ಬಿಡ್ಬೇಕು ಒಂದಿನ. ತಿಪ್ಪೆ ಗೊಬ್ಬರ ಏನಿರುತ್ತೆ ಅದ್ರ ಜೊತೆಗೆಲ್ಲ ಅದು ಚೆನ್ನಾಗಿ ಕಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೀವು ಒಂದಿನ ಆದ್ಮೇಲೆ ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ NPK ಕನ್ಸೆಸಿವ್ ಅಥವಾ KMB ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತಾರೆ ಅಥವಾ PSP ಇವನ್ನ ನೀವು ಬಿಡ್ತಾ ಹೋಗ್ಬೇಕಾಗತ್ತೆ. ನೀರ್ ಬಿಟ್ಟಂಗೆಲ್ಲ 1 ಲೀಟರ್ ಮಿಕ್ಸ್ ಮಾಡಿ ತಿಪ್ಪೆ ಗೊಬ್ಬರ ಜೊತೆಗೆ ಯಾಕಂದ್ರೆ ಡ್ರಮ್ 200 ಲೀಟರ್ ಡ್ರಮ್ಗೆ ಹಾಕ್ಬಿಟ್ಟು ಅದ್ರ ಜೊತೆ ನೀವು ಬೆಲ್ಲ ಮತ್ತೆ ಈ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆ ತರ ಪ್ರಿಪರೇಷನ್ ಮಾಡಿ ನೀವು ಬೆಡ್ಗೆ ಬಿಡ್ತಾ ಹೋಗ್ಬೇಕಾದ್ರೆ 20 ಡೇಸ್ ನೀವು ಎಷ್ಟು ಚೆನ್ನಾಗಿ ಮೈಕ್ರೋಬ್ಸ್ ನ ಡೆವಲಪ್ ಮಾಡ್ಬೇಕಾಗತ್ತೆ. ಅವಾಗ ನಿಮಗೆ ಕೆಮಿಕಲ್ದು ಸಾಲಿಬಲ್ದು ಒತ್ತಡ ಏನೂ ಇರೋದಿಲ್ಲ. ಗಿಡ ಇನ್ನ ಸಸಿ ಹಾಕಿರಲ್ಲ 20 ದಿನದ ಮುಂಚೆಲೆಯಿಂದಾನೆ ಈ ತರ ನೀರ್ ಬಿಟ್ಟಂಗಿಲ್ಲ ದಿನ ಬಿಡ್ತಿನ ಬಿಡ್ತಾ ಹೋಗ್ಬೇಕಾದ್ ನೀರು ಜಾಸ್ತಿ ಬಿಡಬಾರ್ದು, ಬರೀ ಬೆಡ್ ಮಾತ್ರ ನೆನೆಬೇಕು. ಆ ತರ ಬಿಡ್ಕೊಂಡ್ಬಿಟ್ಟು ಅದ್ರೊಳಗೆ ಸೂಕ್ಷ್ಮ ಜೀವನವನ್ನು ನೀವು ಕೊಡ್ತಾ ಹೋಗ್ಬೇಕಾದ್ರೆ ಅವಾಗ ಏನ್ ಮಾಡುತ್ತೆ ನೀವು ತಿಪ್ಪೆ ಗೊಬ್ಬರ ಹಾಕಿರೋದಕ್ಕೂ ಅದಕ್ಕೂ ಅವು ಫುಡ್ ಅದೇನ್ ಆರ್ಗ್ಯಾನಿಕ್ ಕಾರ್ಬನ್ ಇರುತ್ತೋ ಅದನ್ನ ಅನ್ಲಾಕ್ ಮಾಡ್ತಾ ಹೋಗುತ್ತೆ. ಅವನ್ನ ಡಿಕಂಪೋಸ್ ಮಾಡ್ತಾ ಅವ್ನ್ ತಿಂತ ಫುಲ್ ಬೆಡ್ ನೆಲ್ಲ ಫುಲ್ ಸ್ಪ್ರೆಡ್ ಆಗುತ್ತೆ. ನೀವು ಸೂಕ್ಷ್ಮ ಜೀವನ 20 ದಿನದ ಮುಂಚೆಲೆಯಿಂದ ಸ್ಟಾರ್ಟ್ ಮಾಡ್ತಿರಲ್ಲ ಅದು ಏನಾಗುತ್ತೆ ಅಂದ್ರೆ ಸೂಕ್ಷ್ಮ ಜೀವಾಣು ಬಿಡ್ತಾ ಅವು ಮೈಕ್ರೋಬ್ಸ್ ಏನ್ ಮಾಡುತ್ತೆ ನೀವು ತಿಪ್ಪೆ ಗೊಬ್ಬರ ಹಾಕಿರ್ತೀರಲ್ಲ ಕಂಪಲ್ಸರಿ ಆಗಿ ನೀವು ತಿಪ್ಪೆ ಗೊಬ್ಬರ ಹಾಕಿದ್ರೆ ಮಾತ್ರ ನಿಮ್ಗೆ ಇಳುವರಿ ಜಾಸ್ತಿ ಪಡೆಯಲು ಆಗುತ್ತಿಲ್ಲ. ಅಂದ್ರೆ ಮುಂಚೆಲೆ ಹಾಕಿರೋದಾದ್ರೂ ನಿಮ್ ನೆಲದಲ್ಲಿ ಚೆನ್ನಾಗಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇದ್ರೆ ಮಾತ್ರ ನಿಮಗೆ ಇಳುವರಿ ಹೀಲ್ಡ್ ಬರುತ್ತೆ. ಆದ್ರೆ ಸಾಕಷ್ಟು ಜನ ರೈತರು ಏನ್ ಮಾಡ್ತಾರೆ ಬರೇ ಗೌರ್ಮೆಂಟ್ ಗೊಬ್ಬರದ ಮೇಲೆ ಹೋಗ್ತಾರೆ. ಆತರ ಮಾಡಿದ್ರೆ ನಿಮ್ಗೆ ಇಳುವರಿ ಬರಲ್ಲ. ಮೇನ್ ನಮಗೆ ಬೇಸ್ ಮಟ್ಟನೇ ತಿಪ್ಪೆ ಗೊಬ್ಬರ ಆಗುತ್ತೆ. ಆ ತಿಪ್ಪೆ ಗೊಬ್ಬರ ನಿಮಗೆ ಅದರಲ್ಲೂ ನಿಮಗೆ ಚೆನ್ನಾಗಿ ಕಳ್ತಿರೋ ಗೊಬ್ಬರ ತೂಕ ಇರಬಾರ್ದು, ಚೆನ್ನಾಗಿ ಪುಡಿಯ ಇರ್ಬೇಕು. ಆ ತರ ಗೊಬ್ಬರ ಹಾಕ್ತಷ್ಟು ಇನ್ನ ಚೆನ್ನಾಗ್ ಬರುತ್ತೆ. ಗೊತ್ತಾಯ್ತಾ? ಬೆಡ್ ಒಳಗಡೆ ಅದೇನ್ ಮಿಕ್ಸ್ ಆಗಿರುತ್ತಲ್ಲ ನೀವು ಏನ್ 20 ದಿನದ ಮುಂಚೆಲೆಯಿಂದ ಸೂಕ್ಷ್ಮ ಜೀವನ ಬಿಡ್ತಿರಲ್ಲ ಅದು ಚೆನ್ನಾಗಿ ಹೋಗ್ಬಿಟ್ಟು ಆ ತಿಪ್ಪೆ ಗೊಬ್ಬರದ ಮೇಲೆ ಫುಡ್ ನ ಡಿಕಂಪೋಸ್ ಮಾಡ್ತಾ ಸುತ್ತಮುತ್ತ ಇರೋ ರೋಗಾಣು ರುಜಿನಗಳು ಅವನ್ನೆಲ್ಲ ಸಾಯಿಸುತ್ತೆ. ಟ್ರೈಕೋಡರ್ಮಾ ಸೂಡೋಮೋನಾಸ್ ಮತ್ತೆ NPK ಕನ್ಸಾಸಿಯಾ ಇವೆಲ್ಲ ಬಿಟ್ಟಿರ್ತೀರಲ್ಲ ಮೈಕ್ರೋಬ್ಸ್ ಅಜೋಟೋ ಬ್ಯಾಕ್ಟೀರಿಯಾ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶಿಯಂ ಇವನ್ನೆಲ್ಲ ಚೆನ್ನಾಗಿ ಗಿಡಕ್ಕೆ ಸಿಗೋ ತರ ನ್ಯೂಟ್ರಿಯೆಂಟ್ ನ ಅನ್ಲಾಕ್ ಮಾಡ್ತಾ ಹೋಗುತ್ತೆ.